ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಮ್ಮನ ಸ್ಟೈಲ್, ನನ್ನ ಅಮ್ಮ ಹೇಗೆ ಮಾಡ್ತಾಳೆ ಅದೇ ರೀತಿ, ಅಂದರೆ ಅದು ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ನಾಟಿ ಕೋಳಿ ಸಾರು ಮಾಡ್ತಾಳೆ ಅದೇ ಸ್ಟೈಲಲ್ಲಿ ನಾನಿವತ್ತು ನಾಟಿ ಕೋಳಿ ಸಾರನ್ನು ಮಾಡಿದ್ದೆ. ಇಲ್ಲಿ ಒಂದು 2 kg ಆಗೋಷ್ಟು ನಾಟಿ ಕೋಳಿಯನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಇದಕ್ಕೆ ಈಗ ಸ್ವಲ್ಪ ನಾನೀಗ ಅದು ನಾಟಿ ಕೋಳಿ ಆಗಿರೋದ್ರಿಂದ ಓಪನ್ನಾಗಿ ಬೇಯಿಸ್ಕೊಳ್ಳಲ್ಲ, ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ನಾನಿಲ್ಲಿ ಗ್ಯಾಸ್ ಒಲೆ ಹಾಕಿರೋದ್ರಿಂದ ತುಂಬ ಟೈಮು ತಗೊಳುತ್ತೆ. ಕಟ್ಟಿಗೆ ಒಲೆಯಲ್ಲೆಲ್ಲ ಮಾಡ್ಕೊಳ್ತೀವಿ, ನಾವು ಓಪನ್ನಾಗಿ ಬೇಯಿಸ್ಕೊಳ್ತೀವಿ. ಈಗ ಗ್ಯಾಸ್ ಒಲೆ ಆದ್ದರಿಂದ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ. ಒಂದು 4-5 ವಿಸಿಲ್ ಮಾಡ್ಕೊಳ್ಬೇಕು. ಇದನ್ನು 4-5 ವಿಸಿಲ್ ಆದ ನಂತರ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಉಪ್ಪು, ಅರಿಶಿಣದ ಪುಡಿ, ಸ್ವಲ್ಪ ತೆಂಗಿನ ಹಾಲು ಹಾಕಿ ನಾನು ಇದನ್ನು ಬೇಯಲಿಕ್ಕಿಟ್ಟಿದ್ದೆ. ಇದೊಂದು 4-5 ವಿಸಿಲ್ ಆಗಬೇಕು. ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕಿಟ್ಟಿದ್ದೆ. ಈಗ ಮಸಾಲೆಯನ್ನು ರುಬ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ 2 kg ಕೋಳಿ ಇದೆ. 2 kg ಕೋಳಿಗೆ 2 ಹಿಡಿ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯನ್ನು ತೆಂಗಿನೆಣ್ಣೆ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಸೈಡಲ್ಲಿಟ್ಟಿದ್ದೆ. 1 kg ಆದರೆ 1 ಹಿಡಿ ಆಗುವಷ್ಟು ಅದು ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ಹಾಗೆ ಕಾಳು ಮೆಣಸು 2 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೆ. ವೈಟ್ ಕಾಳು ಮೆಣಸಿದು, ಅದನ್ನು ಕೂಡ ತೆಂಗಿನೆಣ್ಣೆ ಹಾಕಿನೇ ಹುರಿದು ಸೈಡಲ್ಲಿಟ್ಟಿದ್ದೆ. ಎಲ್ಲವನ್ನು ತೆಂಗಿನೆಣ್ಣೆಯಲ್ಲೇ ಹುರ್ಕೊಳ್ಳೋದು. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇರೋದು. ಮೆಂತ್ಯ ಕಾಳನ್ನು ಕೂಡ ಹುರಿದು ಸೈಡಲ್ಲಿಡ್ತೇನೆ. ಎಲ್ಲವನ್ನು ಸಪ್ರೇಟ್ ಹುರಿದಾಗಲೇ ಅದು ಚೆನ್ನಾಗಿ ಹುರಿಯುತ್ತೆ. ಹಾಗಾಗಿ ಸಪ್ರೇಟಾಗಿ ಎಲ್ಲವನ್ನು ಹುರಿತಾ ಇರೋದು. 1 ದೊಡ್ಡ ಸ್ಪೂನಲ್ಲಿ ಉದ್ದಿನಬೇಳೆ, ಇದು ಉದ್ದಿನಬೇಳೆಯನ್ನು ಕೂಡ ತೆಂಗಿನೆಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೆ. ಕೆಂಪಾಗುವ ಹಾಗೆ ಅದು ಹುರ್ಕೊಳ್ಬೇಕು. ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಸಣ್ಣ ಉರಿ ಇಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದು ಉದ್ದಿನ ಬೇಳೆಯನ್ನು ಹುರ್ಕೊಂಡಿದ್ದಾಗಿದೆ, ಅದನ್ನು ತೆಗೆದಿಟ್ಕೊಳ್ತಾ ಇದ್ದೆ. ಇಲ್ಲಿ ಒಂದು 4 ಸ್ಪೂನ್ ಆಗುವಷ್ಟು, ದೊಡ್ಡ ಸ್ಪೂನಲ್ಲಿ 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತೇನೆ. ಈಗ ನಾನು ಕೊತ್ತಂಬರಿ ಕಾಳನ್ನು ಕೂಡ ಎಣ್ಣೆ ಹಾಕಿನೇ ಹುರ್ಕೊಳ್ಳೋದು. ಎಲ್ಲವನ್ನು ಸಪ್ರೇಟಾಗಿ ಹುರ್ಕೊಳ್ಳೋದು. ಯಾಕಂದರೆ ಚೆನ್ನಾಗಿ ಎಲ್ಲ ಒಂದೊಂದು ಥರ ಹುರಿಯುತ್ತೆ. ಹಾಗಾಗಿ ಚೆನ್ನಾಗಿ ಅದು ಹುರ್ಕೊಂಡಾಗೆ ಆಗುತ್ತೆ. ಚೆನ್ನಾಗಿ ಅದ್ರ ಸ್ಮೆಲ್ ಬರಬೇಕು ನಮಗೆ ಹುರಿಯುವಾಗ, ಆವಾಗ ಹುರಿದಾಗಿದೆ ಅಂತ ಗೊತ್ತಾಗತ್ತೆ. ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, 1/4 ಚಮಚ ಸೋಂಪು ಕಾಳು ಹಾಕಿದ್ದೆ ಆವಾಗಲೇ, ಅದು ಮತ್ತೆ ತೋರಿಸ್ತಾ ಇರೋದು. ಹಾಗೆ ಒಂದು ಸಣ್ಣ ಪೀಸ್ ಚಕ್ಕೆ, 1 ಲವಂಗ, 1 ಏಲಕ್ಕಿ ಹಾಕಿದ್ದೆ. 1 ಸ್ಪೂನ್ ಆಗುವಷ್ಟು ಎಳ್ಳು ಹಾಕಿದ್ದೆ. ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ತಾ ಇದ್ದೆ. ನೋಡಿ, ಲವಂಗ, ಚಕ್ಕೆ ಮತ್ತು ಏಲಕ್ಕಿ, ನಂತರ 1/4 ಚಮಚ ಆಗುವಷ್ಟು ಸೋಂಪು ಕಾಳನ್ನು ಹಾಕಿದ್ದೆ. ಇದ್ರ ಜೊತೆಗೆ ಎಳ್ಳು, ಗಸಗಸೆ ಮತ್ತು ಜೀರಿಗೆ ಇವನ್ನ ಒಟ್ಟಿಗೆ ಹುರ್ಕೊಳ್ತಾ ಇರೋದು. ಅದನ್ನು ತೆಗೆದಿಟ್ಕೊಂಡು ಈಗ ಇಲ್ಲಿ ತೆಂಗಿನಕಾಯಿ ತೋರಿಸ್ತಾ ಇರೋದು. ನಾನು 2 ತೆಂಗಿನಕಾಯಲ್ಲಿ 2 ತೆಂಗಿನಕಾಯಿ ಅದನ್ನು ಒಡೆದು ತುರಿದಿಟ್ಕೊಂಡಿದ್ದೆ. ಅದರಲ್ಲಿ 1 ಹಿಡಿ ಆಗುವಷ್ಟು, ಅಂದರೆ 2 ತೆಂಗಿನಕಾಯಿಯಲ್ಲಿ 1 ಕಡಿ ಅಂತೀವಲ್ಲ, 1 ಕಡಿ ಆಗುವಷ್ಟು ಈಗ ಹುರ್ಕೊಳ್ಬೇಕು. ಮಸಾಲೆ ಇದನ್ನು ರುಬ್ಬಲಿಕ್ಕೆ ಹಾಕ್ಕೊಳ್ತೇನೆ. ಉಳಿದ 3 ಕಡಿಯನ್ನು ನಾನು ಅದು ತೆಂಗಿನ ಹಾಲನ್ನು ತೆಕ್ಕೊಳ್ಬೇಕು. ಹಾಗಾಗಿ ಅದನ್ನು ಸಪ್ರೇಟ್ ಇಟ್ಕೊಂಡು 1 ಕಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೆಂಗಿನ ಎಣ್ಣೆ ಹಾಕಿ ಇದನ್ನು ಕೂಡ ಹುರ್ಕೊಳ್ಳೋಣ. ಈಗ ಮತ್ತು ಉಳಿದ ತೆಂಗಿನ ಹಾಲನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಅದನ್ನು ಸೈಡಲ್ಲಿ ಇಟ್ಟಿದ್ದೆ. ಸ್ವಲ್ಪ ಅರಿಶಿಣದ ಹುಡಿ, ಎಣ್ಣೆ ಹಾಕಿ ತೆಂಗಿನಕಾಯನ್ನು ಹುರ್ಕೊಳ್ತಾ ಇರೋದು. ಇದು ಕೂಡ ಹಾಗೆ ಸ್ವಲ್ಪ ಅದು ಸ್ಮೆಲ್ ಬರೋ ತನಕ ನಾವು ಹುರ್ಕೊಳ್ಬೇಕು. ಆವಾಗ ಅದು ಅಂದರೆ ಕೋಳಿ ಸಾರು ಮಾಡುವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. 1 ಈರುಳ್ಳಿ, 1 ಟೊಮೆಟೊ, ಹಾಗೆ ಒಂದು 7-8 ಎಸಳು ಬೆಳ್ಳುಳ್ಳಿ ಇದೆ ಇದರಲ್ಲಿ. ಇದನ್ನು ಕೂಡ ಈಗ ಎಣ್ಣೆ ಹಾಕಿನೇ ಹುರ್ಕೊಳ್ತೇನೆ. ಈಗ ನಾನು ಈಗ ಇದನ್ನು ಹುರಿದಿದ್ದಾಗಿದೆ ನೋಡಿ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ಫಸ್ಟಿಗೆ ನಾನೇನು ತೆಂಗಿನಕಾಯಿ ತುರಿ ತೆಗೆದಿಟ್ಕೊಂಡಿರೋದು 3 ಕಡಿ, ಅಂದರೆ 2 ಕಾಯಲ್ಲಿ 1 ಕಡಿ ಆಗೋಷ್ಟು ಮಸಾಲೆ ಹುರಿಲಿಕ್ಕೆ ಹಾಕ್ಕೊಂಡಿದ್ದೆ. ಇನ್ನು 3 ಕಡಿಯನ್ನು ನಾನು ತೆಂಗಿನ ಹಾಲು ತೆಕ್ಕೊಳ್ತೇನೆ. ನೈಸಾಗಿ ರುಬ್ಕೊಂಡು ಮಿಕ್ಸಿ ಬೌಲಲ್ಲಿ ಅದನ್ನು ಈ ರೀತಿ ಬಟ್ಟೆಯಲ್ಲಿ ನಾವು ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು. ತೆಂಗಿನ ಹಾಲು ಬರುವ ಹಾಗೆ ಚೆನ್ನಾಗಿ ಹಿಂಡ್ಕೊಂಡ್ರೆ ಚೆನ್ನಾಗಾಗತ್ತೆ. ದಪ್ಪ ಹಾಲು ಹಾಗೆ ಇನ್ನೊಂದು ಸಲ ನಾನು ಅದನ್ನು ಚೆನ್ನಾಗಿ ಹಿಂಡ್ಕೊಳ್ತೇನೆ. ಈಗ ದಪ್ಪ ಹಾಲು ತೆಗೆದಿಟ್ಕೊಂಡಿದ್ದೆ. ಇನ್ನೊಂದು ಸಲ ತಿಳು ಹಾಲನ್ನು ತೆಕ್ಕೊಳ್ತೇನೆ. ಈಗ ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೆ. ಈಗ ಎಲ್ಲ ಹುರಿದಂಥ ಮಸಾಲೆಯನ್ನು, ಆವಾಗ ಹುರಿದಿಟ್ಕೊಂಡಂಥ ಮಸಾಲೆಗಳನ್ನು ಗ್ರೈಂಡರಿಗೆ ಹಾಕ್ಕೊಳ್ಳೋದು. ಈಗ ಮೆಣಸಿನಕಾಯನ್ನು ನಾನು 2 kg ಕೋಳಿಗೆ 2 ಹಿಡಿ, ನಮ್ಮ ಕೈಯಲ್ಲಿ ಎಷ್ಟು ಹಿಡಿ, 1 ಹಿಡಿಯಲ್ಲಿ ಎಷ್ಟು ಹಿಡಿಯುತ್ತೆ 2 ಹಿಡಿ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೆ. ಎಲ್ಲವನ್ನು ಗ್ರೈಂಡರಲ್ಲಿ ನಾನು ರುಬ್ಕೊಳ್ತೇನೆ. ಈಗ ನಾನು ತೆಂಗಿನ ಹಾಲನ್ನಷ್ಟೇ ನಾನು ಮಿಕ್ಸಿ ಬೌಲಲ್ಲಿ ಹಾಕಿ ರುಬ್ಕೊಂಡಿರೋದು. ಈಗ ಮಸಾಲೆಯನ್ನು ರುಬ್ಬುವಾಗ ನಾನು ಗ್ರೈಂಡರಿಗೆ ಹಾಕಿ ಅದನ್ನು ನೈಸಾಗಿ, ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕು.
ಇದಕ್ಕೆ ನೀರು ಹಾಕಿ ಅದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಅದನ್ನು ರುಬ್ಕೊಂಡಿದ್ದೆ. ಈಗ ನೈಸ್ ಆಗಿದೆ ಇದು ನೋಡಿ, ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೆ. ಇದನ್ನು ಮಸಾಲೆಯನ್ನು ತೆಗೆದಿಟ್ಕೊಳ್ತೇನೆ. ಈ ಕಡೆ ಮಸಾಲೆ ಆಗಿದೆ, ತೆಂಗಿನ ಹಾಲು ರುಬ್ಬಿದ್ದಾಗಿದೆ. ಈಗ ಒಂದು ಪಾತ್ರೆ ತೊಗೊಂಡು ಎರಡು ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ನಾನು. ತೆಂಗಿನ ಎಣ್ಣೆ ಒಂದು 4 ಸ್ಪೂನ್ ಹಾಕಿ ಇದನ್ನು ಫ್ರೈ ಮಾಡ್ಕೊಂಡಿರೋದು. ಒಂದು ಕಲ್ಲು ಉಗು ಹಾಕಿದ್ದೆ ಮತ್ತು 1 ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆಥಿಯನ್ನು ಆ ಒಗ್ಗರಣೆಗೆ ಹಾಕಿದ್ದೆ. 2 ಈರುಳ್ಳಿ, 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಫ್ರೈ ಮಾಡ್ಕೊಂಡ ನಂತರ ಒಂದು ಸಣ್ಣ ಪೀಸ್ ಕಲ್ಲು ಉಗು, ನಂತರ ಕಸ್ತೂರಿ ಮೆಥಿ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಕುಕ್ಕರಲ್ಲಿ ನಾನು ಬೇಯಿಸ್ಕೊಂಡಂಥ ಚಿಕನನ್ನು ಹಾಕ್ತಾಯಿದ್ದೆ ನೋಡಿ. ಈಗ ನಿಮಗೆ ಟೈಮ್ ಇತ್ತಂತಂದರೆ ಓಪನ್ ಆಗಿನೇ ಬೇಯಿಸ್ಕೊಳ್ಬೋದು. ನಾಟಿ ಕೋಳಿ ಆದ್ದರಿಂದ ತುಂಬ ಟೈಮ್ ತೊಗೊಳುತ್ತೆ, ಹಾಗಾಗಿ ಕುಕ್ಕರಿಗೆ ಹಾಕಿದ್ದೆ. ಈಗ ಮಸಾಲೆಯನ್ನು ರುಬ್ಬಿ ಇಟ್ಕೊಂಡಿದ್ದೆ. ಆ ಕಡೆ ತೆಂಗಿನ ಹಾಲು ತೆಗೆದಿಟ್ಕೊಂಡಿದ್ದೆ. ಈಗ ಮಸಾಲೆ ಮತ್ತು ತೆಂಗಿನ ಹಾಲನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ತಿಳು ಇರುವ ಹಾಲು ಹಾಕಿ ಕುಕ್ಕರಲ್ಲಿ ಚಿಕನನ್ನು ಬೇಯಿಸ್ಕೊಂಡಿರೋದು. ಈಗ ದಪ್ಪ ಹಾಲನ್ನು ಹಾಕಿದ್ದೆ. ಈಗ ಮಸಾಲೆ ಹಾಕಿದ ನಂತರ ದಪ್ಪ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಚಿಕನ್ ಬೇಯುವಾಗ ಉಪ್ಪು ಹಾಕಿದ್ದೆ, ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಕಿಬಿಟ್ಟು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು. ನಾ ಗರಂ ಮಸಾಲೆ ಹುಡಿ ಏನು ಹಾಕಲಿಲ್ಲ. ಒಂದು ವೇಳೆ ನಿಮಗೆ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು. ನಾವು ರುಬ್ಬುವಾಗ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಸೋಂಪು ಕಾಳನ್ನು ಹಾಕಿದ್ದೆ, ಹಾಗಾಗಿ ಇಲ್ಲಿ ಗರಂ ಮಸಾಲೆ ಹುಡಿಯನ್ನು ಹಾಕಲಿಲ್ಲ. ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದರೆ ಮೇಲ್ಗಡೆ ಎಣ್ಣೆ ತೇಲಾಡಿ ಬರಬೇಕು. ಅಷ್ಟೊತ್ತಿಗೆ ಸ್ಟವನ್ನು ಆಫ್ ಮಾಡಿಕೊಂಡು ಈಗ ನಾಟಿ ಕೋಳಿ ಸಾರು ರೆಡಿಯಾಗಿದೆ ವೀಕ್ಷಕರೇ. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ. ವಿಡಿಯೋವನ್ನು ಲೈಕ್ ಕೊಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.